ನಿಮ್ಮ ಸತ್ಯ ಯುನಿಲೆಟ್ ಅಲ್ಲಿ ಫುಲ್ ಮೂನ್ ಸೇಲ್ ಜೂನ್ 29 ಒಂದು ದಿನ ಮಾತ್ರ. ಸತ್ಯ ಯುನಿಲೆಟ್. ಇಡೀ ಸರ್ಕಾರ ಇನ್ವಾಲ್ವ್ ಆಗಿದೆ ಹಂಗಾದ್ರೆ. Then what? BJP is the culprit in this. Case should be registered against them. There must be a case against then Home Minister. ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ ಅಂತಾರೆ. ಎಲ್ಲಿ ಹೆಣ್ಣನ್ನ ಪೂಜಿಸಲಾಗತ್ತೆ ಅಲ್ಲಿ ದೇವತೆಗಳ ಓಡಾಟ ಅಂತ ಹೇಳೋದು ಬಿಜೆಪಿಯವರು. ಅದೇ ಅವರು ಅದನ್ನ ಹೇಳಿ ಯುನೋದಲ್ಲಿ ಏನ್ ಮಾಡಿದ್ರು, ಬಿಹಾರಲ್ಲಿ ಏನ್ ಮಾಡಿದ್ರು, ಅದ ಅತ್ಯಾಚಾರ ಯಾರು ಮಾಡೋದು, ಕಾಶ್ಮೀರಲ್ಲಿ ಹುಡುಗಿನ ರೇಪ್ ಮಾಡಿದ್ ಯಾರು 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 ರೇಪಿಸ್ಟ್ಗಳು ಎಲ್ಲರಿಗೂ ಗೊತ್ತು. ಹಾಗಾದ್ರೆ ಪೂರ್ಣ ಪ್ರಮಾಣದ ತನಿಖೆ ಆಗತ್ತೆ. ನಂಗೆ ತನಿಖೆ ಬಗ್ಗೆ ಕುತೂಹಲ, ಯಾಕಂದ್ರೆ ಈಗ ತರ ತನಿಖೆಗಳಾಗಿರೋದ್ರಿಂದಾಗಿ ಅವರಿಂದನೂ ಇನ್ಪುಟ್ಸ್ ತಗೋತಾರ, ಆ ಡೇಟಾಗಳನ್ನ ಕಲೆಕ್ಟ್ ಮಾಡ್ತಾರ. ಈಗ ಮಾಧ್ಯಮದಲ್ಲಿದೆ, ನಾನು ಗೃಹ ಫೋನ್ ಮಾಡಿದೆ ಎಂದು ತನಿಖೆ ಆಗ್ಬೇಕು. ಇವ್ರು ಏನ್ ಆಕ್ಷನ್ ಮಾಡಿದ್ರು ತನಿಖೆ ಆಗ್ಬೇಕು. ಇವ್ರು ಡೈರೆಕ್ಟ್ ಇಲ್ಲ DIG ಮುಖಾಂತರನ ತನಿಖೆ ಆಗ್ಬೇಕು. ಯಾವ ಕರೆ ಕೂಡ ಬಂದಿಲ್ಲ ಅಂತ ಈ ಆಯಾಮದಲ್ಲೂ ನೋಡ್ಬೋದಲ್ಲ. ಯಾವ್ದು ಸುಳ್ಳು ಯಾವ್ದು ನಿಜ, ಕರೆಕ್ಟ್, ಆ ಕ್ಲಾರಿಟಿ ಬೇಕು. ಯಾವ್ದು ಸುಳ್ಳು ಹಾಗಾದ್ರೆ ಕನ್ಸೀಲಿಂಗ್ ದ ಎವಿಡೆನ್ಸ್ ಒಂದು ಕೇಸ್ ಹಾಕಿ, ಸರ್ಕಾರದ ಮೇಲೆ ಸುಳ್ಳು ಹೇಳಿದಾನಂದು ಕೇಸ್ ಹಾಕಿ, ಅರೆ ಇಡೀ ಸ್ಟೇಟ್ಗೆ ಕರೆದು ವಿಚಾರಣೆ ಮಾಡಕ್ಕೆ ಹೋಗ್ತೇ ಇಲ್ಲ, ಇದುವರೆಗೆ ಅವ್ರಿಗೆ ಸಮನೆ ಕಲಿಸಿಲ್ಲ. ವೆರಿ ಪೆಕ್ಯುಲಿಯರ್. ಆನೆ ಮೌತನ್ ಕೇಸ್ ಹಂಗೆ ಇದೆ. ಅವ್ರು ಆನೆ ಮೌತನ್ ಮಗ ಕೇಸ್ ಹಾಕಿದ್ದಾನೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಅಲ್ಲಿ. ಅದರಲ್ಲಿ ಅಕ್ಯೂಸ್ ನಂಬರ್ 1, ಅಕ್ಯೂಸ್ ನಂಬರ್ 2, ಅಲ್ಲಿ ದೂರು ಯಾರು ಕೊಟ್ಟ ಕ್ಷೇತ್ರದ ಸೂಪರ್ವೈಸರ್ ಅವನ ಅಕ್ಯೂಸ್ ನಂಬರ್ 3, FIR ಮಾಡಿದ ಪೊಲೀಸ್ ಅಕ್ಯೂಸ್ ನಂಬರ್ 4, ತನಿಖೆ ಮಾಡಿ C ರಿಪೋರ್ಟ್ ಹಾಕಿರುವ ಪೊಲೀಸರು ಅಕ್ಯೂಸ್ ನಂಬರ್ 5. ಕೇಸ್ ಪೆಂಡಿಂಗ್ ಇದೆ. ಅದರ ಲಾಯರ್ S ಬಾಲನ್ ನಾನೇ.